ಓಪನರ್ ಡಕೌಟ್, ಖಾತೆ ತೆರೆಯುವ ಮುನ್ನವೇ ವಿಕೆಟ್, ಸ್ಟಾರ್ ಬ್ಯಾಟರ್ಸ್ ಕೂಡ ಸೈಲೆಂಟ್. ಟೋಟಲಿ ಆಸೀಸ್ ವಿರುದ್ಧದ ಎರಡನೇ ಟೆಸ್ಟ್ ಮ್ಯಾಚ್ನಲ್ಲಿ ಭಾರತೀಯ ಆಟಗಾರರು ಕಂಪ್ಲೀಟ್ ತಂಡ ಹೊಡೆದಿದ್ರು. ಕಾಂಗರೂಗಳ ಬೌಲಿಂಗ್ ಅಬ್ಬರಕ್ಕೆ ಟೀಂ ಇಂಡಿಯಾ ಆಟಗಾರರು ಪೆವಿಲಿಯನ್ ಪರೇಡ್ ನಡೆಸಿದ್ರು. ಫಸ್ಟ್ ಮ್ಯಾಚ್ನಲ್ಲಿ ಗೆದ್ದು ಸೆಕೆಂಡ್ ಮ್ಯಾಚ್ಗೆ ಜೋಶ್ನಲ್ಲಿ ಇಳಿದಿದ್ದಂಥ ಭಾರತೀಯ ಪ್ಲೇಯರ್ಸ್ ಎಡವಿದ್ದೆಲ್ಲಿ? ಮಿಚೆಲ್ ಸ್ಟಾರ್ಕ್ ಬೌಲಿಂಗ್ ಜಾದು ಹೇಗಿತ್ತು? ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ನಡೀತಾ ಇರುವಂತಹ ಅಡಿಲೇಡ್ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಟಾಸ್ ವಿನ್ ಆಗಿ ಬ್ಯಾಟಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿತ್ತು. ಬಟ್ ಬ್ಯಾಟಿಂಗ್ ಇಳಿದಂತ ಭಾರತಕ್ಕೆ ಮೊದಲ ಎಸೆತದಲ್ಲಿ ಆಘಾತ ನೀಡಿದ್ದು ಆಸೀಸ್ ಬೌಲರ್ ಮಿಚೆಲ್ ಸ್ಟಾರ್ಕ್. ರನ್ ಖಾತೆ ತೆರೆಯುವ ಮುನ್ನವೇ ವಿಕೆಟ್ ಬಿದ್ದ ಭಾರತದ ಪರ ಟಾಪ್ ಆರ್ಡರ್ ಬ್ಯಾಟರ್ಸ್ ಯಾರು ಕೂಡ ಜವಾಬ್ದಾರಿಯುತವಾಗಿ ಆಡಲೇ ಇಲ್ಲ. ಅದರಲ್ಲೂ ಕೂಡ ಕಿಂಗ್ ವಿರಾಟ್ ಕೊಹ್ಲಿ ಮತ್ತು ಕ್ಯಾಪ್ಟನ್ ರೋಹಿತ್ ಶರ್ಮಾ ಮತ್ತೊಮ್ಮೆ ನಿರಾಸೆ ಮೂಡಿಸಿದ್ರು. ಈ ಮೂಲಕ ಅಡಿಲೇಡ್ ಟೆಸ್ಟ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಟೀಂ ಇಂಡಿಯಾ ಕೇವಲ 180 ರನ್ಗಳಿಗೆ ಆಲ್ಔಟ್ ಆಯಿತು. ಸ್ಲೆಡ್ಜ್ ಮಾಡಿದ್ದ ಜೈಸ್ವಾಲ್ ವಿರುದ್ಧ ಸೇಡು ತೀರಿಸಿಕೊಂಡ ಸ್ಟಾರ್ಕ್. ಅಡಿಲೇಡ್ನಲ್ಲಿ ಶುರುವಾದಂತಹ ಈ ಪಂದ್ಯದಲ್ಲಿ ಭಾರತದ ಪರ ಯಶಸ್ವಿ ಜೈಸ್ವಾಲ್ ಮತ್ತು ಕೆಎಲ್ ರಾಹುಲ್ ಇನ್ನಿಂಗ್ಸ್ ಅನ್ನು ಆರಂಭಿಸಿದ್ರು. ಕಳೆದ ಪಂದ್ಯದಲ್ಲಿ ಶತಕ ಸಿಡಿಸಿದಂತ ಯಶಸ್ವಿ ಜೈಸ್ವಾಲ್ ಅಡಿಲೇಡ್ನಲ್ಲಿ ಮೊದಲ ಎಸೆತದಲ್ಲಿ ಔಟ್ ಆದ್ರು. ಆಸೀಸ್ ವೇಗಿ ಮಿಚೆಲ್ ಸ್ಟಾರ್ಕ್ ಎಸೆದಂತ ಮೊದಲ ಎಸೆತದಲ್ಲೇ ಜೈಸ್ವಾಲ್ ಎಲ್ಬಿ ಬಲೆಗೆ ಬಿದ್ರು. ಇದಕ್ಕೂ ಮುನ್ನ ಜೈಸ್ವಾಲ್ ಪರ್ತ್ ಟೆಸ್ಟ್ನ ಮೊದಲ ಇನ್ನಿಂಗ್ಸ್ನಲ್ಲೂ ಖಾತೆ ತೆರೆಯದೆ ಔಟ್ ಆಗಿದ್ರು. 2 ಪಂದ್ಯಗಳ ಮೊದಲ ಇನ್ನಿಂಗ್ಸ್ನಲ್ಲಿ ಜೈಸ್ವಾಲ್ ರನ್ನ ಶೂನ್ಯಕ್ಕೆ ಔಟ್ ಮಾಡುವಲ್ಲಿ ಆಸೀಸ್ ಅನುಭವಿ ವೇಗಿ ಮಿಚೆಲ್ ಸ್ಟಾರ್ಕ್ ಯಶಸ್ವಿಯಾಗಿದ್ದಾರೆ. ಆಕ್ಚುಲಿ ಫಸ್ಟ್ ಮ್ಯಾಚ್ನ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಸ್ಟಾರ್ಕ್ ರನ್ನ ಸ್ಲೆಡ್ಜ್ ಮಾಡಿ ಜೈಸ್ವಾಲ್ ಸಕ್ಕ ಸುದ್ದಿಯಾಗಿದ್ರು. ಆದ್ರೀಗ ಮತ್ತೊಮ್ಮೆ ಜೈಸ್ವಾಲ್ ರನ್ನ ಶೂನ್ಯಕ್ಕೆ ಔಟ್ ಮಾಡಿರುವಂತಹ ಸ್ಟಾರ್ಕ್ ಯುವ ಆಟಗಾರನ ವಿರುದ್ಧ ತಮ್ಮ ಸೇಡನ್ನ ತೀರಿಸಿಕೊಂಡಿದ್ದಾರೆ. ಎರಡನೇ ವಿಕೆಟ್ಗೆ ರಾಹುಲ್ ಮತ್ತು ಗಿಲ್ ಉತ್ತಮ ಜೊತೆಯಾಟ. ಜೈಸ್ವಾಲ್ ಔಟ್ ಆದ ಬಳಿಕ ಎರಡನೇ ವಿಕೆಟ್ಗೆ ಕೆಎಲ್ ರಾಹುಲ್ ಹಾಗೆ ಶುಭ್ಮನ್ ಗಿಲ್ ಅದ್ಭುತ ಪ್ರದರ್ಶನ ನೀಡಿದರು. 69 ರನ್ಗಳ ಜೊತೆಯಾಟವಾಡಿದ್ರು. ಬಟ್ ಈ ಜೋಡಿಯನ್ನ ಬ್ರೇಕ್ ಮಾಡುವಲ್ಲಿ ಯಶಸ್ವಿಯಾಗಿದ್ದು ಒನ್ಸ್ ಅಗೇನ್ ಸ್ಟಾರ್ಕ್. ರಾಹುಲ್ 37 ರನ್ಗಳನ್ನ ಬಾರಿಸಿ ವಿಕೆಟ್ ಒಪ್ಪಿಸಿದ್ರೆ, ಕಳೆದ ಪಂದ್ಯದಲ್ಲಿ ಶತಕ ಸಿಡಿಸಿದಂತ ವಿರಾಟ್ ಕೊಹ್ಲಿ 7 ರನ್ಗಳನ್ನ ಗಳಿಸಿ ಸ್ಟಾರ್ಕ್ಗೆ 3ನೇ ಬಲಿಯಾದ್ರು. ಇನ್ನು ಶುಭ್ಮನ್ ಗಿಲ್ 31 ರನ್ ಗಳಿಸಿ ಸ್ಕಾಟ್ ಬೋಲೆಂಡ್ ಬೌಲಿಂಗ್ನಲ್ಲಿ ಎಲ್ಬಿ ಬಲೆಗೆ ಬಿದ್ರು. ಮಧ್ಯಮ ಕ್ರಮಾಂಕದಲ್ಲಿ ಕಣಕ್ಕಿಳಿದು ರೋಹಿತ್ ಶರ್ಮಾ ಫೇಲ್ಯೂರ್. ಇನ್ನು ಕೆಎಲ್ ರಾಹುಲ್ಗೆ ಓಪನರ್ ಸ್ಲಾಟ್ ಅನ್ನ ಬಿಟ್ಕೊಟ್ಟಿದ್ದಂತ ನಾಯಕ ರೋಹಿತ್ ಶರ್ಮಾ 6ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಇಳಿದಿದ್ರು. 23 ಎಸೆತಗಳನ್ನು ಎದುರಿಸಿ ಕೇವಲ 3 ರನ್ಗಳನ್ನ ಗಳಿಸಿ ಬೋಲೆಂಡ್ಗೆ 2ನೇ ಬಲಿಯಾದ್ರು. ಮಧ್ಯಮ ಕ್ರಮಾಂಕದಲ್ಲಿ ರಿಷಬ್ ಪಂತ್ 21 ರನ್ ಬಾರಿಸಿದ್ರೆ, ರವಿಚಂದ್ರನ್ ಅಶ್ವಿನ್ ಚುರುಕಿನ 22 ರನ್ ಗಳಿಸಿ ಸ್ಟಾರ್ಕ್ಗೆ ವಿಕೆಟ್ ಒಪ್ಪಿಸಿದ್ರು. ವಿಕೆಟ್ಗಳ ಸರಣಿ ನಡುವೆ ಉತ್ತಮ ಪ್ರದರ್ಶನ ನೀಡಿದ ನಿತೀಶ್. ಒಂದ್ ಕಡೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಗಳು ಬೀಳ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ದಿಟ್ಟ ಬ್ಯಾಟಿಂಗ್ ಪ್ರದರ್ಶನವನ್ನ ಮಾಡಿದ್ದು ನಿತೀಶ್ ಕುಮಾರ್ ರೆಡ್ಡಿ. 7ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದಂತ ಆಲ್ರೌಂಡರ್ ನಿತೀಶ್ ಕುಮಾರ್ ರೆಡ್ಡಿ ತಂಡದ ಇನ್ನಿಂಗ್ಸ್ ನಿಭಾಯಿಸಿದ್ರು. ನಿತೀಶ್ ರೆಡ್ಡಿ ತಮ್ಮ ಇನ್ನಿಂಗ್ಸ್ನಲ್ಲಿ 3 ಸಿಕ್ಸರ್ ಮತ್ತು 3 ಬೌಂಡ್ರಿ ಸಹಿತ 42 ರನ್ಗಳ ಸ್ಫೋಟಕ ಇನ್ನಿಂಗ್ಸ್ ಅನ್ನು ಆಡಿದ್ರು. ನಿತೀಶ್ ಅವರ ಈ 42 ರನ್ಗಳ ಕಾಣಿಕೆ ಇಲ್ಲದೇ ಇದ್ರೆ ಭಾರತ ಇನ್ನೂ ಕಡಿಮೆ ಮೊತ್ತಕ್ಕೆ ಆಲ್ಔಟ್ ಆಗ್ತಾ ಇತ್ತು. ಅಲ್ಲದೆ ಟೀಂ ಇಂಡಿಯಾ ಪರ ಹೈಯೆಸ್ಟ್ ಸ್ಕೋರರ್ ಎನಿಸಿಕೊಂಡ್ರು. ಕೆಎಲ್ ರಾಹುಲ್ಗೆ 2 ಬಾರಿ ಜೀವದಾನ. ಜೈಸ್ವಾಲ್ ಜೊತೆ ಓಪನರ್ ಆಗಿ ಕಣಕ್ಕಿಳಿದಂತ ಕೆಎಲ್ ರಾಹುಲ್ಗೆ 2 ಸಲ ಜೀವದಾನ ಸಿಕ್ಕಿದ್ದು ವಿಶೇಷ ಆಗಿತ್ತು. ಬೋಲ್ಯಾಂಡ್ ಎಸೆದಂತ 8ನೇ ಓವರ್ನಲ್ಲಿ ಕೆಎಲ್ ರಾಹುಲ್ಗೆ 2 ಎಸೆತಗಳಲ್ಲಿ 2 ಜೀವದಾನ ಸಿಕ್ಕಿತ್ತು. ಈ ಓವರ್ನ ಮೊದಲ ಎಸೆತದಲ್ಲೇ ರಾಹುಲ್ ವಿಕೆಟ್ ಕೀಪರ್ ಕೈಗೆ ಕ್ಯಾಚ್ ನೀಡಿದ್ರು. ಆಸೀಸ್ ಆಟಗಾರರು ಕೂಡ ವಿಕೆಟ್ ಸಿಕ್ಕಂತ ಖುಷಿಯಲ್ಲಿದ್ರು. ಇತ್ತ ರಾಹುಲ್ ಕೂಡ ಔಟ್ ಅನ್ಕೊಂಡು ಪೆವಿಲಿಯನ್ ಹತ್ತ ಹೆಜ್ಜೆ ಹಾಕ್ತಾ ಇದ್ರು. ಬಟ್ ವಿರಾಟ್ ಕೊಹ್ಲಿ ಕೂಡ ಡ್ರೆಸ್ಸಿಂಗ್ ರೂಮ್ ನಿಂದ ಕ್ರೀಸ್ ನತ್ತ ಹೆಜ್ಜೆ ಹಾಕ್ತಾ ಇದ್ರು. ಆಗ ಮೈದಾನದಲ್ಲಿದ್ದಂತ ಅಂಪೈರ್ ಏಕಾಏಕಿ ಇಬ್ಬರನ್ನು ತಡೆದು ನೋ ಬಾಲ್ ಅಂತ ತೀರ್ಪು ನೀಡಿದ್ರು. ಅದೇ ಓವರ್ನಲ್ಲಿ ರಾಹುಲ್ಗೆ 2ನೇ ಬಾರಿಗೆ ಜೀವದಾನ ಸಿಕ್ಕಿತ್ತು. 8ನೇ ಓವರ್ನ 5ನೇ ಎಸೆತದಲ್ಲಿ ಚೆಂಡು ಮತ್ತೊಮ್ಮೆ ರಾಹುಲ್ ಅವರ ಬ್ಯಾಟ್ನ ಅಂಚನ್ನ ತಾಗಿ ವಿಕೆಟ್ ಹಿಂದೆ ಸ್ಲಿಪ್ನಲ್ಲಿ ನಿಂತಿದ್ದಂತ ಉಸ್ಮಾನ್ ಖವಾಜಾ ಅವರ ಕಡೆಗೆ ಹೋಗಿತ್ತು. ಬಟ್ ಚೆಂಡು ಉಸ್ಮಾನ್ ಕೈಯಿಂದ ಜಾರಿ ಹೋಯಿತು. ಈ ಮೂಲಕ ರಾಹುಲ್ 5 ಎಸೆತಗಳಲ್ಲಿ 2 ಸಲ ಜೀವದಾನ ಪಡ್ಕೊಂಡ್ರು. ಬಳಿಕ ತಮ್ಮ ಇನ್ನಿಂಗ್ಸ್ನಲ್ಲಿ 64 ಎಸೆತಗಳನ್ನು ಎದುರಿಸಿದ್ದ ರಾಹುಲ್ 6 ಬೌಂಡ್ರಿ ಸಹಿತ 37 ರನ್ಗಳನ್ನ ಗಳಿಸಿದ್ರು. ಈ ಮೂಲಕ ನಿತೀಶ್ ರೆಡ್ಡಿ ಅವರನ್ನ ಬಿಟ್ರೆ ಭಾರತ ಪರ ಹೈಯೆಸ್ಟ್ ಸ್ಕೋರ್ ಮಾಡಿದ್ದು ಕೆಎಲ್ ರಾಹುಲ್ ಅವರೇ. ಭಾರತದ ಬ್ಯಾಟರ್ಗಳನ್ನ ಕಾಡಿದ ಮಿಚೆಲ್ ಸ್ಟಾರ್ಕ್. ಭಾರತದ ಟಾಪ್ ಆರ್ಡರ್ ಬ್ಯಾಟರ್ಗಳ ಪಾಲಿಗೆ ದುಸ್ವಪ್ನವಾಗಿ ಕಾಡಿದ್ದೇ ಮಿಚೆಲ್ ಸ್ಟಾರ್ಕ್. 2ನೇ ಟೆಸ್ಟ್ನ ಮೊದಲ ಎಸೆತದಿಂದಲೇ ಆಕ್ರಮಣಕಾರಿ ಬೌಲಿಂಗ್ ಪ್ರದರ್ಶನ ತೋರಿದಂತ ಮಿಚೆಲ್ ಸ್ಟಾರ್ಕ್ 5+ ವಿಕೆಟ್ ಕಬಳಿಸುವಲ್ಲಿ ಯಶಸ್ವಿಯಾದರು. ಪಿಂಕ್ ಬಾಲ್ ಟೆಸ್ಟ್ ಪಂದ್ಯದಲ್ಲಿ ಡೇಂಜರಸ್ ವೇಗಿಯಾಗಿರುವಂತಹ ಸ್ಟಾರ್ಕ್ 4ನೇ ಬಾರಿಗೆ ಹಗಲು ರಾತ್ರಿ ಟೆಸ್ಟ್ ಪಂದ್ಯದಲ್ಲಿ 5+ ವಿಕೆಟ್ ಕಬಳಿಸುವಲ್ಲಿ ಯಶಸ್ವಿಯಾದರು. ಅಂತಿಮವಾಗಿ ಸ್ಟಾರ್ಕ್ 48 ರನ್ಗಳನ್ನ ನೀಡಿ 6 ವಿಕೆಟ್ ಕಬಳಿಸಿ ಮಿಂಚಿದ್ರು. ಇದು ಟೆಸ್ಟ್ ಕ್ರಿಕೆಟ್ನಲ್ಲಿ ಸ್ಟಾರ್ಕ್ ಅವರ ಶ್ರೇಷ್ಠ ಬೌಲಿಂಗ್ ಪ್ರದರ್ಶನ ಎನಿಸಿಕೊಂಡಿದೆ.
14.1 ಓವರ್ ಎಸೆದಂತ ಸ್ಟಾರ್ಕ್ ಬರೋಬ್ಬರಿ 6 ವಿಕೆಟ್ ಕಿತ್ತು ಟೀಂ ಇಂಡಿಯಾಗೆ ದೊಡ್ಡ ಆಘಾತವನ್ನೇ ನೀಡಿದರು. ಇನ್ನು ಟೀಂ ಇಂಡಿಯಾವನ್ನ 180 ರನ್ಗಳಿಗೆ ಆಲ್ಔಟ್ ಮಾಡಿರುವಂತಹ ಆಸೀಸ್ ಆಟಗಾರರು ಈಗಾಗಲೇ ಬ್ಯಾಟಿಂಗ್ಗೆ ಇಳಿದಿದ್ದು ರಕ್ಷಣಾತ್ಮಕವಾಗಿ ಆಟ ಆಡ್ತಿದ್ದಾರೆ. ಮತ್ತೊಂದು ಕಡೆ ಜಸ್ಪ್ರೀತ್ ಬುಮ್ರಾ ಅವರು ವಿಕೆಟ್ ಬೇಟೆಯನ್ನು ಆರಂಭಿಸಿದ್ದಾರೆ. ಆಸೀಸ್ ಆಟಗಾರರನ್ನ ಈಗಾಗಲೇ ಔಟ್ ಮಾಡಿದ್ದಾರೆ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಗೆರೋಕೆ ಉಭಯ ತಂಡಗಳಿಗೂ ಕೂಡ ಈ ಪಂದ್ಯವನ್ನ ಗೆಲ್ಲಲೇಬೇಕಾದಂತ ಒತ್ತಡಕ್ಕೆ ಸಿಲುಕಿವೆ. ನಮಸ್ಕಾರ.